आत्मीय एच 16 न्यूज अर्थात हे ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಫೋಟೋ ಹಾಕಿಸ್ಕೊಂಡು ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಸರ್ವರಿಗೂ ಸಮಪಾಲು ಅಂತೆಲ್ಲ. ನಿಜವಾಗಿ ಇದು ಸಾಧ್ಯ ಆಗ್ಯದನ ಈ ಒಂದು 77 ವರ್ಷಗಳಲ್ಲೇ ಅನ್ನುವಂಥದ್ದು. ಹೌದು, ಗ್ಯಾರಂಟಿ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ಹಿಂದಿನ BJP ಸರ್ಕಾರಕ್ಕಿಂತಲೂ ಈ ದೃಷ್ಟಿ ಇಟ್ಕೊಂಡು ಒಂದಿಷ್ಟು ಭಿನ್ನ ಅನ್ನಿಸ್ತದೆ. ಅಡ್ಡಿಲ್ಲ, ಹೆಣ್ಮಗಳಿಗೆ ಫ್ರೀ ಬಸ್ ಕೊಡೋದ್ರಿಂದ ಉದ್ಯೋಗಕ್ಕೆ ಹೋಗೋದು ಮಾಡೋದು, ಅದು ಒಬ್ಬ ವ್ಯಾಪಾರಿ ಅಥವಾ ಈ ರೈತಗೆ ತನ್ನ ಬೆಳೆದ ಬೆಳೆಯನ್ನು ಹೋಗಿ ಮಾರ್ಕೊಂಡು ಬರಲಿಕ್ಕೆ ಸಮೀಪದಲ್ಲೇ ಅನುಕೂಲವಾಗಿದಾವೆ. ನಿಶ್ಚಿತನ ಅದರಲ್ಲಿ ಎರಡು ಮಾತಿಲ್ಲ. ಮುಂದೆ ಅದೇ ಕಾಲಕ್ಕೆ ಹೆಣ್ಮಕ್ಳು ಫ್ರೀ ಇರೋದ್ರಿಂದ ಪಾಪ ಒಂದಿಷ್ಟು ಏನೋ ತಂದಿರ್ತಾರೆ, ಮಾರ್ಕೆಟಿಗೆ ಮಾರೋದಕ್ಕೆ ಲಾಭವೂ ಆಗ್ತದೆ, ಒಂದಿಷ್ಟು ಉಳಿತಾಯನೂ ಆಗ್ತದೆ. ಹೀಗಾಗಿ ಒಂದಿಷ್ಟು ಒಳ್ಳೆ ಕೆಲಸವೂ ಆಗಿದಾವೆ. ಆದರೆ ಇದು ಇವುಗಳಿಂದ ಮತ್ತು ಅದ್ರ ಜೊತೆಗೆ 2,000 ಕೊಡೋದ್ರಿಂದ ಎಲ್ಲರಿಗೂ ಸಮಬಾಳ ಬರ್ತದನ. ಪ್ರತಿ ವರ್ಷ 60-70 ಸಾವಿರ ಕೋಟಿ, 50-60 ಸಾವಿರ ರೂಪಾಯಿ ಕೋಟಿ ರೂಪಾಯಿ ಹಾಕೋದು ಇದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನುವಂಥ ಒಂದು ಪ್ರಶ್ನೆ ಅನ್ನೋದು. ಯಾಕಂದ್ರೆ ಖಜಾನೆ ಮೇಲೆ ಅದು ಹೊಡೆದು ಬಿಡ್ತಿದ್ರು ವಿರೋಧ ಪಕ್ಷಗಳ ಆರೋಪ ನಿರಂತರವಾಗಿ. ಅದಕ್ಕೆ ಈಗ ಸ್ವತಃ ಅವರು ಈಗ ಮೊದಲನೇದಾಗಿ ಸಿದ್ದರಾಮಯ್ಯ DKC ಮೊದಲು ಕುರ್ಚಿ ಕಾಳಗೆ ಬಿಡಬೇಕಾಗಿದೆ. ಎದ್ದ ತಕ್ಷಣ ನಾಸ್ಯಂ ಅನ್ನುವಂಥದ್ದು ಇನ್ನು ಅವ್ರಿಗೆ ಬಿಟ್ಟಂಥದ್ದು. ಯಾಕಂದರೆ ಒಂದು ಅವಕಾಶ ಸಿಕ್ಕದ ಜೀವನದಲ್ಲಿ ಬೆಸ್ಟ್ ಕಾಂಗ್ರೆಸ್ಗೆ. ಇಲ್ಲೇ ಕರ್ನಾಟಕದಲ್ಲಿ ಹೊಸ ಅರ್ಥನೀತಿ ಅಂತ ತರಲಿಕ್ಕೆ ಸಾಧ್ಯದನ. ಇಲ್ಲೇ ಮೂರು ಯಾರಪ್ಪ ಅರ್ಥ ನೋಡ್ರಿ, ಈ ಕೋವಿಡ್ದೊಳಗೆ ಎಲ್ಲ ಇಂಡಸ್ಟ್ರಿಗಳು ಸಫಾಗಿದ್ದು ನಮ್ಮ ದೇಶದೊಳಗೆ ಯಾವುದೂ ಲಾಭ ಮಾಡಿರಲಿಲ್ಲ. ಕೇವಲ 3.5 ಇದ್ದಿದ್ದಪ್ಪ ಅಂತಂದ್ರೆ ಅಗ್ರಿಕಲ್ಚರ್,